ಕನ್ನಡದ ಖ್ಯಾತ ನಟ ರಾಜೇಶ್ ಕೃಷ್ಣನ್ ಅವ್ರನ್ನ ಈಗ ನೋಡಲು ಬಂದ ಅದ್ಭುತವಾದಂಥ ಕಲಾವಿದ. ಇನ್ನು ರಾಜೇಶ್ ಕೃಷ್ಣನ್ ಅವ್ರ ಬಗ್ಗೆ ಬರ್ತಂಥ ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಹೌದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ನಟ ರಾಜೇಶ್ ಕೃಷ್ಣನ್ ಅವರು ಗಾಳಿಪಟ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ಅಭಿನಯಿಸಿ ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಳ್ತು. ಆ ಸಂದರ್ಭದಲ್ಲಿ ಸಿನಿಮಾ ಬರೋಬ್ಬರಿ 1 ವರ್ಷಗಳ ಕಾಲ ಥಿಯೇಟರ್ಗಳಲ್ಲಿ ಕೂಡ ಓಡ್ತಾ ಇತ್ತು. ಇನ್ನು ಇಂಥ ಸಂದರ್ಭದಲ್ಲಿ ಇನ್ನು ನಾಯಕ ನಟರಾಗಿ ಮತ್ತೊಬ್ಬರು ಬಂದರು ರಾಜೇಶ್ ಕೃಷ್ಣನ್ ಅಂತೆಲ್ಲ ಖುಷಿ ಪಡೋದ ಸಂದರ್ಭದಲ್ಲಿ ಏಕಾಏಕಿ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡ್ಕೊಬಿಟ್ರು. ಇನ್ನು ಸಿಂಗರ್ ಆಗಿ ಅಂತೂ ಮುಂದುವರಿತಾನೆ ಹೋದರು. ಸರಿಗಮಪದಲ್ಲಿ ಜಡ್ಜ್ ಆಗಿ, ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕಾಣಿಸ್ಕೊಳ್ತಾ ಬಂದರು. ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಹಾಡಿನ ಮೂಲಕ ಅಂತೂ ತುಂಬಾ ಪ್ರೀತಿಯಾದ ಹಾಡು ಮತ್ತು ಲವ್ ಸಾಂಗ್ಗಳಿಗೆಲ್ಲ ರಾಜೇಶ್ ಕೃಷ್ಣನ್ ಅವರು ಇವತ್ತಿಗೂ ಕೂಡ ಒಂದು ಕಿಂಗ್ ಅಂತಲೇ ಹೇಳ್ಬೋದು. ಸದ್ಯ ಈಗ 52 ವರ್ಷ ಆಗಿರುವಂಥ ರಾಜೇಶ್ ಕೃಷ್ಣನ್ ಅವರು ನಾಯಕ ನಟನ ಸ್ಥಾನದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡು ಬರೋಬ್ಬರಿ 22 ವರ್ಷಗಳೇ ಕಳೆದು ಹೋಯಿತು. ಹೀಗಾಗಿ ಕನ್ನಡದ ನಾಯಕ ನಟರಾಗಿ ಅವರು ಇನ್ನು ಕೇವಲ ನೆನಪಾಗಿ ಮಾತ್ರನೇ ಉಳ್ಕೊಂಡಿದ್ದಾರೆ ಅಂತ ಸಹ ಇಲ್ಲಿ ನಾವು ಹೇಳ್ಬೋದು. ಹೌದು, ನಟ ರಾಜೇಶ್ ಕೃಷ್ಣನ್ ಅವರ ಗಾಳಿಪಟ ಸಿನಿಮಾದಲ್ಲಿ ಅವರ ನಟನೆ ನಿಮಗೂ ಕೂಡ ಭಾಳ ಇಷ್ಟ ಆಯಿತಾ? ಆದರೆ ಖಂಡಿತ ಇದೊಂದು ವೀಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ರಾಜೇಶ್ ಕೃಷ್ಣನ್ ಅವರು ಕನ್ನಡದ ಖ್ಯಾತ ನಟರ ಆಪ್ತ ಸ್ನೇಹಿತರು ಕೂಡ ಹೌದು. ಇವತ್ತಿಗೂ ಕೂಡ ಲವ್ ಟ್ರ್ಯಾಕ್ ಆಡೋದ್ರ ಮೂಲಕ ಉಳ್ಕೊಂಡಿದ್ದಾರೆ. ನಾಯಕ ನಟರಾಗಿ ನಿವೃತ್ತಿ ಘೋಷಣೆ ಮಾಡಿ ನೆನಪು